ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದೆ ಈಗ. ಮೋಸ್ಟ್ಲಿ ಮಂಗಳವಾರ ಬುಧವಾರದಲ್ಲಿ ಫೈನಲ್ ಆಗ್ತದೆ. ಮೋಸ್ಟ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಓತ್ ಟೇಕಿಂಗ್ ಸೆರೆಮನಿ ಇರಬೇಕು. 20 ಸಚಿವರನ್ನ ಒಟ್ಟಿಗೆ ಅದೆಲ್ಲ ಗೊತ್ತಿಲ್ಲ ಅಣ್ಣ ನನಗೆ. ಅದೆಲ್ಲ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ತೀರ್ಮಾನ ಮಾಡಬೇಕಾದ್ರೆ. ಇನ್ನೊಂದು ಸರ್, ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥದ್ದು 50 ವರ್ಷದ ಒಳಗಡೆ ಇರೋರಿಗೆ ಹೆಚ್ಚಿನ ಆದ್ಯತೆ ಅನ್ನೋಂಥ ಒಂದು ಚರ್ಚೆ ಇದೆ. ನಾನು ಹೆಂಗೆ ಕಾಣಿಸ್ತೀನಿ ನಿಮಗೆ? 50 ವರ್ಷದ ಒಳಗಡೆ ಹೆಂಗೆ ಕಾಣಿಸ್ತಾ ಇದ್ದೀನಾ? 50 ವರ್ಷದ ಮೇಲ್ಪಟ್ಟು ಹೆಂಗೆ ಕಾಣಿಸ್ತಾ ಇದ್ದೀನಿ? ಅದೇ ರಾಹುಲ್ ಗಾಂಧಿ ಅವ್ರಿಗೆ ನಾವು ಸುಳ್ಳು ಹೇಳ್ಬಿಟ್ಟಿಗೆ ನನಗೆ 50 ಆಗಿಲ್ಲ ಅಂತ ನಾನು ತಗೋಬೇಕು ಇವಾಗ. ಆ ಥರ ಏನಿಲ್ಲ. ಹೊಸಬರಿಗೆ ಹಳಬರಿಗೆ ಅಂತಕ್ಕಂಥದ್ದು ಸೀನಿಯರ್ಗೆ ಒಂದಿಷ್ಟು, ಹೊಸ ಮುಖಗಳಿಗಿಷ್ಟು, ಮತ್ತು ಯೂತ್ಸ್ಗೂ ಕೊಡಬೇಕು ಅನ್ನೋದು. ಯೂತ್ಸು ಬೇಕಲ್ಲ. ಹಿಂದೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಯೂತ್ ಆಗಿದ್ದಾಗಲೇ ತಾನೇ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದು. ಪಕ್ಷ ಸಂಘಟನೆ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಬಟ್ ಇಂತಿಷ್ಟೇ ತೀರ್ಮಾನ ಅಂತ ಹೇಳಲಿಕ್ಕಿಲ್ಲ. ಕೊಡಬೇಕು ಅಂತಕ್ಕಂಥ ಆಲೋಚನೆ ಪಕ್ಷದಲ್ಲಿ ಹೈಕಮಾಂಡಲ್ಲಿದೆ. ಖಂಡಿತ ನಾವು ಕೇಳ್ತಾ ಇದ್ದೀವಿ, ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೋಡೋಣ. ಭರವಸೆ ಏನು ಕೊಟ್ಟಿಲ್ಲ. ಅಲ್ಲೆಲ್ಲ ಚರ್ಚೆ ಆಗಂಟ ಭರವಸೆ ಯಾರಿಗೂ ಕೊಡಲ್ಲ. ಹೇಳ್ತಾರೆ ಆಯಿತು ಮಾತಾಡ್ತೀವಿ ಅಂತ ಹೇಳ್ತಾರೆ. ಯಾರು ನಿಮ್ಮನ್ನು ಮಾಡ್ತೀವಿ ಅಂತ ಇದುವರೆಗೂ ಯಾರೂ ಹೇಳಿಲ್ಲ ನಮಗೆ. ಆಯಿತು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತಪ್ಪ ನಿಂದಿದೆ, ನೀನು ಏನು ತೊಂದರೆ ಇಲ್ಲ ಮಾಡ್ತೀವಿ ಅಂತ ಏನು ಯಾರೂ ಹೇಳಿಲ್ಲ ನಮಗೆ. ಇಲ್ಲ ನಾವು ಹೈಕಮಾಂಡ್ ಹತ್ರ ಚರ್ಚೆ ಮಾಡ್ತೀವಿ, ಆಯಿತು ನಿಮ್ಮ ಸೀನಿಯಾರಿಟಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತಾರೆ. ಇದೆ ಕಾಂಪಿಟೇಷನ್ ಎಲ್ಲ ಕೋಟದಲ್ಲೂ ಇದೆ. ಲಿಂಗಾಯತರ ಕೋಟದಲ್ಲೂ ಇದೆ, ಒಕ್ಕಲಿಗರದಲ್ಲೂ ಇದೆ, ಮುಸ್ಲಿಮ್ಸಲ್ಲೂ ಸಿಕ್ಕಾಪಟ್ಟೆ ಇದೆ, ನಾಯಕರಲ್ಲೂ ಸಿಕ್ಕಾಪಟ್ಟೆ ಇದೆ, ಎಲ್ಲ ಜಾತಿಯಲ್ಲಿ ಎಸ್ ಸಿಗಳಲ್ಲೂ ಸಿಕ್ಕಾಪಟ್ಟೆ ಇದೆ. ಎಲ್ಲ ಜಾತಿನಲ್ಲೂ ಕಾಂಪಿಟೇಷನ್ ಇದೆ. ಅಂದರೆ ಅಂತಿಮವಾಗಿ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ಗೊತ್ತಿಲ್ಲ ನನಗೆ. ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದು ನಾವು ಸೃಷ್ಟಿ ಆಗ್ತದೆ ಅಂತ. ನನಗಂತೂ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ಒಳ್ಳೆಯದಾ ಸರ್? ಅಲ್ಲ, ಉಪಮುಖ್ಯಮಂತ್ರಿಗಳು ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀರ ಆಮೇಲೆ. ಆವಾಗ ಡಿ ಕೆ ಶಿವಕುಮಾರ್ ಇದ್ದಾಗ ಯಾಕೆ ನೀವು ಹೆಚ್ಚುವರಿ ಮಾಡಿಲ್ಲ ಅಂತ ಕೇಳ್ತೀರ ಆಮೇಲೆ. ಆದರೆ ಹೆಚ್ಚುವರಿ ಆಗೋದು ನೋಡ್ರಿ, DCM ಇದು ಸಾಂವಿಧಾನಿಕ ಹುದ್ದೆ ಅಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಎ ಮಿನಿಸ್ಟರ್. ಇದೇನು ಅಂತಂದರೆ ಈ ರಾಜ್ಯದಲ್ಲಿ ಒಂದು ಮೆಸೇಜು, ಈ ಕಮ್ಯುನಿಟಿಯಿಂದ ಒಬ್ಬ ಒಳ್ಳೆ ಸ್ಟ್ರಾಂಗ್ ಲೀಡರ್ ಇದ್ದಾರೆ ಅಂತ ಒಂದು ಮೆಸೇಜ್ ಕೊಡಲಿಕ್ಕೆ DCM ಮಾಡೋದು ಅಷ್ಟೇ. ಅಷ್ಟು ಬಿಟ್ಟರೆ ಅದು ಇಟ್ ಇಸ್ ಈಕ್ವಲ್ ಟು ಕ್ಯಾಬಿನೆಟ್ ಮಿನಿಸ್ಟರ್. ದಟ್ಸ್ ಆಲ್. ಒಳ್ಳೇದಲ್ವಾ ಮಾಡಿದ್ರೆ? ಒಂದೊಂದು ಕಮ್ಯುನಿಟಿಯವ್ರಿಗೆ ಒಂದೊಂದು ಅವಕಾಶ ಮಾಡಿಕೊಟ್ರೆ ಆ ಕಮ್ಯುನಿಟಿನಲ್ಲಿ ನಾಯಕತ್ವ ಬೆಳೀತದೆ. ನಾಯಕತ್ವ ಬೆಳೆದ್ರೆ ಪಾರ್ಟಿಗೆ ಸ್ಟ್ರೆಂಥನ್ ಆಗ್ತದೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ ಬರ್ತದೆ. ಆ ಕಮ್ಯುನಿಟಿ ಲೀಡರಿಂದ ನಮಗೊಂದಷ್ಟು ಓಟು ಕೂಡ ಬರ್ತದೆ. ಅವಾಗ ಆ ಥರ ಏನಿಲ್ಲ. ಲಾಸ್ಟ್ ಕಳೆದ ಬಾರಿ ಎಷ್ಟು ಸಿಕ್ಕಿತ್ತೋ ಅಷ್ಟೇ ಕೊಡ್ಬೋದು. ಈ ಸರಿನೂ ಜಾಸ್ತಿ ಕಡಿಮೆ ಅಂತಕ್ಕಂಥದ್ದು ಏನಿಲ್ಲ. ಬಟ್ ನಾವಿಲ್ಲಿ ನೋಡಿ, ಈಗ ಪ್ರಬಲವಾದಂಥ ಪೈಪೋಟಿ ಇರೋದು. ಈಗ ನನಗೆ ಗೊತ್ತಿರೋಂಗೆ BJP ಅವ್ರದ್ದು ಏನಂತ ಪೈಪೋಟಿ ಕಾಣಿಸ್ತಾ ಇಲ್ಲ. ಈಗ JDSನವ್ರದ್ದೇ ಪೈಪೋಟಿ ಕಾಣಿಸ್ತಾ ಇರೋದು. JDSನವ್ರದ್ದು ಪೈಪೋಟಿ ಇರೋದ್ರಿಂದ ಈಗ ನಮ್ಮ ಭಾಗದಲ್ಲೇ ಅವ್ರದ್ದು ಪೈಪೋಟಿ ಜಾಸ್ತಿ ಇರೋದು. ನಮ್ಮ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮುಂದೆ ನಾವು ಅವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. JDSನವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇರೋದೇ ಕಾಂಪಿಟೇಷನ್ ಸ್ವಲ್ಪ ನಮ್ಮ ಕೇಂದ್ರ ನಾಯಕರೇ ಜಾಸ್ತಿ ಓಡಾಡ್ತಾ ಇರೋದು. BJP ಅವರು ಅವ್ರಿಗೆ ಎಲ್ಲರಿಗೂ ದಾರಿ ಎರೆದುಬಿಟ್ಟಿದ್ದಾರೆ ಕೇಂದ್ರ ನಾಯಕರಿಗೆ. ಅದರಿಂದ BJP ಅವ್ರದ್ದೇನು ಅಂತ ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ ರಾಜ್ಯದಲ್ಲಿ. ನಿಮ್ಮ ಅಭಿಪ್ರಾಯ ಇದಂತೆ, ಮಾಧ್ಯಮದವರು ಅದನ್ನೇ ಹೇಳ್ತಾ ಇದ್ದೀರಾ, ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಬಿಟ್ಕೊಟ್ಬಿಟ್ಟವ್ರೆ, ಈಲ್ಡ್ ಆಗ್ಬಿಟ್ಟವ್ರೆ. ಹೆಚ್ಚು ಕಡಿಮೆ ಈಲ್ಡ್ ಆಗ್ಬಿಟ್ಟವ್ರೆ. ನಮ್ಮ ಕೈಲಿ ಆಗಲ್ಲಪ್ಪ, ನೀನೇ ಬರಬೇಕು ರಾಜ್ಯಕ್ಕೆ. ಕುಮಾರಸ್ವಾಮಿ ಅವ್ರು ಹೇಳ್ತಾ ಇಲ್ವಾ? ಅವನೇ ನಮ್ಮ ರವೀಂದ್ರ ಶ್ರೀಕಂಠಯ್ಯನವ್ರು ಹೇಳಿಲ್ವಾ? ಆಗಲ್ಲ ಬನ್ನಿ, ಇಲ್ಲಿ BJP ಅವ್ರ ಕೈಲೇನು ಆಗಲ್ಲ ಬನ್ನಿ, ನೀವು ಬನ್ನಿ ರಾಜೀನಾಮೆ ಕೊಟ್ಟು ಬನ್ನಿ ಅಂತ ರವೀಂದ್ರ ಶ್ರೀಕಂಠಯ್ಯನವ್ರ ಸ್ಟೇಟ್ಮೆಂಟ್ ನೋಡಿ ನೀವೆಲ್ಲ ತೋರಿಸಿದ್ರಲ್ಲ. ರವೀಂದ್ರ ಶ್ರೀಕಂಠಯ್ಯನವರು ಶ್ರೀರಂಗಪಟ್ಟಣದಲ್ಲಿ ಹೇಳಿದ್ರಲ್ಲ, ಆಗಲ್ಲ ಬನ್ನಿ, BJP ಅವ್ರ ಕೈಲಿ ಏನಾಗಲ್ಲ ಬನ್ನಿ, ನೀವು ಬರಬೇಕು ಈ ರಾಜ್ಯಕ್ಕೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ದುರಾಡಳಿತ ಅನ್ಯಾಯದ ಬಗ್ಗೆ ನೀವು ಧ್ವನಿ ಎತ್ತಬೇಕು, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ ರವೀಂದ್ರ ಶ್ರೀಕಂಠಯ್ಯನವರು JDS ಮುಖಂಡರು ಹೇಳಿರೋದನ್ನ ನಾವು ನೀವೆಲ್ಲ ಕೇಳಿದೀವಲ್ವಾ. ಅದಕ್ಕೆ BJP ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ. ಅದಕ್ಕೆ ಅಂದರೆ ಒಪ್ಕೊಂಡಂಗಲ್ವ. ಅದು ರಿಯಾಕ್ಟ್ ಮಾಡಲಿಲ್ಲ ಅಂತಂದರೆ, ಈಗ ಯಾರಾದರೂ ಒಂದು ಅಪಾದನೆ ಮಾಡಿದಾಗ ಆ ಅಪಾದನೆಗೆ ರಿಯಾಕ್ಷನ್ ಇಲ್ಲ ಅಂತಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಂಡಂಗೆ. ರವೀಂದ್ರ ಶ್ರೀಕಂಠಯ್ಯನವರು ಒಬ್ಬ ಮಾಜಿ ಶಾಸಕರ ಅಪಾದನೆ ಅಲ್ಲ, ಅದು ಅಭಿಪ್ರಾಯ. ಅದನ್ನ BJP ಅವ್ರು ಯಾರು ರಿಯಾಕ್ಟ್ ಮಾಡಲ್ಲ. ಇಲ್ಲ ರೀ, ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಯಾರು BJP ಅವ್ರು ಹೇಳಲೇ ಇಲ್ಲ. ಯಾಕಪ್ಪ ನೀನು ಮಾತಾಡ್ತೀಯ ಅಂತ ಯಾರು ಹೇಳಲೇ ಇಲ್ಲ. ಅದರಿಂದ ಅದನ್ನು ಒಪ್ಕೊಂಡಂಗೆ ಅವರು, BJP ಅವ್ರು ಒಪ್ಕೊಂಡಂಗೆ. ಅಲ್ಲ, ಅವ್ರು ರಿಯಾಕ್ಟ್ ಮಾಡ್ಬೇಕಾಯ್ತಲ್ವ. ರವೀಂದ್ರ ಶ್ರೀಕಂಠಯ್ಯನವ್ರು ಹೇಳಿದಾಗ ರಿಯಾಕ್ಟ್ ಮಾಡ್ಬೇಕಾಗಿದೆ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀರ, ನಾವು ಇದ್ದೀವಿ ಅಂತೇಳಿ.
ಅವ್ರು ರಿಯಾಕ್ಟ್ ಮಾಡಲಿಲ್ಲ. ಅವರು ಅವಾಗ ರಿಯಾಕ್ಟ್ ಮಾಡದೇ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಂಗೆ ಅದು. ಅಲ್ಲ ಸರ್, ಈಗ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅಥವಾ ಶಾಸಕನಾಗಬೇಕಂದ್ರೆ ಮತ್ತೆ ಉಪಚುನಾವಣೆ ಬರುತ್ತೆ. ಈಗ ಆಲ್ರೆಡಿ ಉಪಚುನಾವಣೆ ಬಂದಿತ್ತು, ಮತ್ತೆ ಉಪಚುನಾವಣೆ. ಈಗೇನೋ ನಿಮ್ಮ ಮಾಧ್ಯಮದಲ್ಲೇ ನೋಡ್ದೋ ನಾವು ಇದರಲ್ಲಿ ನಿಲ್ತಾರೆ, ಹಿರಿಯೂರಿನಲ್ಲೇನೋ ಕಂಟೆಸ್ಟ್ ಮಾಡ್ತಾರೆ ಅಂತ ಸೀಟ್ ಕೇಳ್ತಾ ಇದ್ದಾರೆ. JDSಗೆ ಬಿಟ್ಕೊಳ್ಳಿ ಸುಖೇಶ್ ಗೊತ್ತಿರ್ತದೆ. ಅಲ್ಲ, ಹಿರಿಯೂರು ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು. ನಮ್ಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ, ಬಟ್ ಮಾಧ್ಯಮದಲ್ಲೇ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು ಹಿರಿಯೂರು ಚುನಾವಣೆಗೆ ಏನೋ ಕಂಟೆಸ್ಟ್ ಮಾಡ್ತಾರೆ ಬಂದು ಪುನಃ ಅವರು ಅಂತ. ಮತ್ತೆ ಮಂಡ್ಯ ಉಪಚುನಾವಣೆ ಲೋಕಸಭೆ ಇರಲಿ, ಅದು ಉಪಚುನಾವಣೆ ಮಾಡಿಸೋದ್ರಲ್ಲಿ ಅವರು ಎತ್ತಿದ ಕೈ ಕುಮಾರನವರು. ಅವರು ಯಾವ ಸುಮಾರು ಸಂದರ್ಭದಲ್ಲಿ ಅವರಿಂದ ಉಪಚುನಾವಣೆಗಳಾಗಿದ್ದಾವೆ. ಉಪಚುನಾವಣೆ ಲೆಕ್ಕ ಅಲ್ಲ, ಅವ್ರಿಗೆ ಎಲ್ಲೆಲ್ಲ ಅವಕಾಶಗಳು ಬೇಕು ಅದು ಲೆಕ್ಕ. ಬಿಡದಿ ಹೋರಾಟವನ್ನು JDS ಮತ್ತು ಬಿಜೆಪಿ ಜಂಟಿಯಾಗಿ ಮಾಡ್ತಾರೆ, ಇಷ್ಟು ದಿನ ಬೇರೆ ಬೇರೆ ಮಾಡ್ತಾರೆ ಪಾದಯಾತ್ರೆ. ಅಲ್ಲ, ಮಾಡಲಿ. ನಾವು ಅಸೆಂಬ್ಲಿನಲ್ಲಿ ನಾವು ಅದನ್ನೆಲ್ಲ ತೆರೆದು ಇಡ್ತೀವಿ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, BJP ಅವ್ರ ಕಾಲದಲ್ಲಿ ಏನಾಯಿತು, ಇದಕ್ಕೆ ಯಾರು ಪಿತಾಮಹ. ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು, JDS ಮತ್ತು BJP ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು. ನಂತರ ಇದನ್ನೆಲ್ಲ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ BJP ಅವರು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಈಗ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಹೋಗಬೇಕು. ಬಾಕಿಯವ್ರು ಯಾರಾದರೂ ಹೋದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ, ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರಿಂದ ನೋಡೋಣ, ಇಬ್ಬರು ಹೋರಾಟ ಮಾಡಲಿ. ಇಬ್ಬರಿಗೂ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮಗೂ ಇದೆ, ನಾವು ಉತ್ತರ ಕೊಡ್ತೀವಿ. ವಿರುದ್ಧ ಒಂದು ಕೇಸ್ ಆಗಿದೆ. ಈ ಮುಲ್ಲಾಗಳಿಗೂ ಇದಕ್ಕೆ ಹೋರಾಟಕ್ಕೆ ಏನು ಸಂಬಂಧ ನೀಡಿ ಅನ್ನೋದು. ಆದ್ರೆ ಪೊಲೀಸರು CT ರವಿನೂ ಒಂದೊಂದ್ಸರಿ ನನ್ನಂಗೆ ಆಡ್ತಾನೆ, ಏನು ಮಾಡೋಕ್ಕಾಗಲ್ಲ. ವ್ಯತ್ಯಾಸ ಏನಿಲ್ಲ, ಅದ್ರ ಅವಶ್ಯಕತೆ ಇರಲ್ಲ CT ರವಿಗೆ. ಅದೇನೋ ಇರ್ಲಾರ್ದಕ್ಕೆ ಏನೋ ಬಿಟ್ಕೊಂಡ್ರು ಅನ್ನಂಗೆ ಆಗಲ್ಲ ಅವನ ಕತೆ. ಅದರ ಅವಶ್ಯಕತೆ ಇಲ್ಲ. ಅವನು CT ರವಿ ಮೊದಲಿಂದನೂ ಅವರ ನಡವಳಿಕೆ ಏನು ಅಂತಂದ್ರೆ, ಪ್ರತಿ ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ಮುಸಲ್ಮಾನರನ್ನ ತೋರಿಸಿ ತಾವು ಜನಪ್ರಿಯತೆಯನ್ನು ಗಳಿಸ್ಕೋಬೇಕು, ಅದರಿಂದ ನಾನು ಕೇಂದ್ರದ ನಾಯಕರನ್ನ ಮೆಚ್ಚಿಸ್ಬೇಕು ಅಂತಕ್ಕಂಥ ಆಲೋಚನೆ ಪಾಪ CT ರವಿ ಅಣ್ಣಗೆ. ಅದರಿಂದ ಅವ್ರು ಪಾಪ ಇದನ್ನ ಪದ ಉಪಯೋಗಿಸವ್ರೆ. ಅದ್ಬಿಟ್ಟು ಇನ್ನೊಂದೇನೋ ತೋರ್ಸಕ್ ಹೋಗವ್ರೆ, ಅದ್ಯಾರೋ ಪೆಟ್ರೋಲ್ ಹಾಕ್ತಾ ಇರೋದನ್ನ ಅದ್ಯಾವುದೋ ಇಶ್ಯೂ ತಗೊಂಡ್ಬಂದು ನೀಟ್ ಇಶ್ಯೂ ಕ್ಲಿಕ್ ಮಾಡಕ್ ಹೋಗವ್ರೆ. ಇದು ಪಾಪ ಕೇಂದ್ರ ಸರ್ಕಾರದ ಕೇಂದ್ರ ನಾಯಕರ ಗಮನ ಸೆಳೆಯಕ್ಕೋಸ್ಕರ CT ರವಿ ಅವರು ಅನೇಕ ಸಂದರ್ಭದಲ್ಲಿ ಈ ರೀತಿ ಮಾತಾಡ್ತಾರೆ. ಪೊಲೀಸರಿಗೆ ಸಹಕಾರ ಕೊಡದೇ ಇರೋದು ಹೇಗೆ? ಪೊಲೀಸರಿಗೆ ಸಹಕಾರ ಕೊಡ್ತಾ ಇಲ್ಲ. ನೋಟಿಸ್ ಕೊಡೋಕೆ ಹೋದ ಪೊಲೀಸರಿಗೆ ಅದು ಎಷ್ಟೇ ದೊಡ್ಡವನಾದ್ರೂ ಕೂಡ ಕಾನೂನಿಗೆ ಗೌರವ ಕೊಡಬೇಕು. ಆಮೇಲೆ ಅವ್ರಿಗೆ ಕೋರ್ಟ್ ಇದೆ, ಕಚೇರಿ ಇದೆ, ಅದ್ರ ಮೇಲೆ ಅವರು ಅದನ್ನು ಎದುರಿಸ್ತಕ್ಕಂಥದ್ದು ಕೂಡ ಮಾಡ್ಬೋದು. ಬಟ್ ಯಾವುದೇ ಕಾನೂನಿನ ಕ್ರಮ ತಗೊಂಡಾಗ ಅದು ಗೌರವ ಕೊಡಿಸ್ತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿಯಾದ CT ರವಿ ಅವರ ಕರ್ತವ್ಯ. ಅದನ್ನು ಒಪ್ಕೊಂಡು ತಲೆಬಾಗಿ ಆಮೇಲೆ ಅದನ್ನು ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಚಾಲೆಂಜ್ ಮಾಡಲಿ. ಬಟ್ ಅದನ್ನು ಬೇರೆಯವ್ರಿಗೆ ಅವರು ಮಾದರಿಯಾಗಿ ನಡ್ಕೋಬೇಕು ಅವರು CT ರವಿ ಅವರು. ಸರ್, ಸಿದ್ದರಾಮಯ್ಯನವರು ರಾಜಕಾರಣದಿಂದ ನಾನು 28 ಚುನಾವಣೆ ನಿಲ್ಲಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಚುನಾವಣಾ ರಾಜಕಾರಣ ಅವರು ವಿಶ್ಲೇಷಣೆನೂ ಕೂಡ ಮಾಡಿದ್ದಾರೆ. ಆವಾಗ ನಾನು ಫಸ್ಟ್ ಚುನಾವಣೆಗೆ ಬಂದಾಗ ನನಗೆಲ್ಲ ದುಡ್ಡು ಕೊಟ್ಟು ಗೆಲ್ಲಿಸ್ತಿದ್ರು. ಈಗ ನಾವೇ ಇವತ್ತು ವ್ಯವಸ್ಥೆ ತೀರಮಾನ ಹದಗೆಟ್ಟಿದೆ ವ್ಯವಸ್ಥೆ, ಅದರಿಂದ ನನಗೆ ಆಸಕ್ತಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಏನೇ ಆಗಲಿ ನಮ್ಮ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ ಸಿದ್ದರಾಮಣ್ಣ. ವಿತೌಟ್ ಸಿದ್ದರಾಮಣ್ಣ ದರ್ ಇಸ್ ನೋ ಕಾಂಗ್ರೆಸ್. ಕಾಂಗ್ರೆಸ್ಸು ಶಕ್ತಿಯುತವಾಗಿರಬೇಕು ಅಂತಂದರೆ ಸಿದ್ದರಾಮಣ್ಣವರ ಆಶೀರ್ವಾದ ನಮ್ಮ ಪಕ್ಷಕ್ಕೆ ಭಾಳ ಮುಖ್ಯ. ಈಗ ಸಿದ್ದರಾಮಣ್ಣವರು ಎಲೆಕ್ಷನ್ಗೆ ನಿಲ್ತಾರೋ ಇಲ್ವೋ, ಆದರೆ ಪಕ್ಷದ ಸಂಘಟನೆಯಲ್ಲಿ ಅವ್ರು ಹೇಳಿದ್ದಾರೆ, ನನ್ನ ಪ್ರಮುಖವಾದಂಥ ಗುರಿ ಇರ್ತಕ್ಕಂಥದ್ದೇ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತೇಳಿ. ಬಹುಶಃ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ನಮಗೆಲ್ಲ ಇದೆ. ಬಟ್ ಸಿದ್ದರಾಮಣ್ಣ ಇಲ್ಲದೇ ಇದ್ರೆ ನಮ್ಮ ಪಕ್ಷಕ್ಕೆ ಕಷ್ಟ ಆಗ್ತದೆ. ಸಿದ್ದರಾಮಣ್ಣ ಅವರ ಅವಶ್ಯಕತೆ ಇದೆ ನಮ್ಮ ಪಕ್ಷಕ್ಕೆ. ಚುನಾವಣೆಯಿಂದ ಹಿಂದೆ ಸರಿದ್ರೆ ತಮಗೆ ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ? ಕೇಂದ್ರದಲ್ಲಿ ಈ ಚುನಾವಣೆ, ರಾಜ್ಯದ ಚುನಾವಣೆಯಿಂದ ಹಿಂದೆ ಸರಿಬೋದು. ಕೇಂದ್ರದಲ್ಲಿ ಇಲ್ವಾ? ರಾಜ್ಯಸಭಾ ಇದೆ. ನಾಳೆ ಕೇಂದ್ರ ಸರ್ಕಾರ ಬಂದಾಗ ಕೇಂದ್ರದಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇರ್ತದೆ. ರಾಜ್ಯಸಭಾ ಮೆಂಬರ್ ಆಗಿ ಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿರ್ತವೆ. ಕೇಂದ್ರದಲ್ಲಿ ಅವಕಾಶಗಳು ಸಿಗ್ತದೆ. ರಾಜ್ಯದ ಚುನಾವಣೆಗೆ ಅವರು ಸಾಕಪ್ಪ ಅಂತ ಹೇಳಿದ್ದಾರೆ. ಕೇಂದ್ರದ ಚುನಾವಣೆಗಳು ಬರ್ತಾವಲ್ಲ, ನಾಳೆ ಏನಾದರೂ ನಮ್ಮ ಪಕ್ಷಕ್ಕೆ ಅಧಿಕಾರ ಬಂದಾಗ ಕೇಂದ್ರದಲ್ಲಿ ಅವ್ರಿಗೆ ಒಂದು ಉತ್ತಮವಾದಂಥ ಅವಕಾಶ ಸಿಗ್ಬೋದು. ಮೇಕೆದಾಟು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಶ್ರಮ ತೆಗೆದುಕೊಂಡು ಒಂದು ಫಲವನ್ನು ಪಡೆದಿದ್ದೀವಿ ನಾವು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇಲ್ಲ ಮೇಕೆದಾಟು ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದೆ.
ಆದರೆ ಇವತ್ತು ನಮ್ಮ ತಮಿಳುನಾಡಿನಲ್ಲೂ ಕೂಡ ನಮ್ಮ ಸ್ನೇಹಿತರೆ ರಾಜ್ಯಭಾರವನ್ನು ಮಾಡ್ತಾ ಇರೋದ್ರಿಂದ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಅಭಿಪ್ರಾಯ, ಅಭಿಲಾಷೆ. ಅದರಿಂದ ಮುಖ್ಯಮಂತ್ರಿಗಳು ಬಹುಶಃ ಕರೆದಿದ್ದಾರೆ. ಅಲ್ಲಿ ಚರ್ಚೆ ಫಲಪ್ರದಾಯವಾಗಿರ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ರಾಜಕೀಯವಾಗಿ ಅವ್ರು ವಿರೋಧ ಮಾಡ್ತಾ ಇದ್ದಾರೆ. ಬಟ್ DMK ಅವರು ಇದ್ದಾಗ ಯಾಕೆ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅವಾಗಿಂದ? ಇದು ಸಮಸ್ಯೆಯಾಗಿ ಉಳಿಬೇಕಾ? ಸಮಸ್ಯೆಗೆ ಏನಾದ್ರು ಒಂದು ಪರಿಹಾರ ಬೇಕಲ್ಲ. ಇಲ್ಲ ಅಂತಿಮವಾಗಿ ಕೋರ್ಟ್ ತೀರ್ಮಾನ ಆಯ್ತು, ಸುಪ್ರೀಂ ಕೋರ್ಟಲ್ಲಿ ಮಾಡ್ಬೋದು ಅಂತ ತೀರ್ಮಾನ ಕೊಟ್ಟಲ್ಲ ಸುಪ್ರೀಂ ಕೋರ್ಟು. ಅಂತಿಮವಾಗಿ ನಾವೆಲ್ಲರೂ ಕೂಡ ಕಾನೂನು ತಲೆಬಾಗಬೇಕಲ್ಲ. ಆ ಒಂದು ಆದೇಶದಲ್ಲೂ ಕೂಡ ಏನಾದರೂ ಕೂಡ ಅನುಕೂಲ ಮಾಡ್ಕೋಬಹುದು ವಿಜಯ್ ಅವರು ಅವರ ತಮಿಳುನಾಡಿಗೆ. ಅದನ್ನ ಪ್ರಯತ್ನ ಅವ್ರು ಯಾಕೆ ಮಾಡಬಾರ್ದು? DMK ಅವರು ರಾಜಕೀಯವಾಗಿ ವಿರೋಧ ಮಾಡ್ತಾವ್ರು ಅಷ್ಟೇ. ಅವ್ರ ಕಾಲದಲ್ಲೇ ಬಗೆಹರಿಸ್ಕೋಬೋದಾಗಿತ್ತಲ್ಲ, ಮಾತುಕತೆ ಮುಖಾಂತರ ಇನ್ನೊಂದು ಮುಖಾಂತರ ಬಗೆಹರಿಸ್ಕೋಬೋದಾಗಿತ್ತಲ್ಲ. ರಾಜಕೀಯವಾಗಿ ಜನ ಮೆಚ್ಚಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂದರೆ ಅದಕ್ಕೆ ನಾವೇನು ಕೂಡ ಮದ್ದು ಕೊಡೋಕ್ಕಾಗಲ್ಲ. ಈ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದರೆ ಇನ್ಮೇಲೆ DC-ಗಳೇ ಹೊಣೆ ಅಂತ CM ಅವರು ಹೇಳಿದ್ದಾರೆ. ಡಿಸಿಗಳು ಹೆಂಗೆ ಹೊಣೆ ಹಾಕ್ತಾರೆ? ಎಲ್ಲೆಲ್ಲಿ ಅದು ಅಕ್ರಮ ನಡೀತದೆ. ಬಟ್ ಇದಕ್ಕೆ ಒಂದು ತಿಲಾಂಜಲಿ ಇಡಬೇಕು. ಈ ಸೋರಿಕೆ ಆಗ್ತಕ್ಕಂಥದ್ದು ಮತ್ತು ಈ KPSC ಎಕ್ಸಾಮ್ಸ್ಗಳನ್ನ ಸರಿಯಾದ ರೀತಿ ನಡೆಸ್ತಾ ಇರ್ತಕ್ಕಂಥದ್ದು, ಇದಕ್ಕೆಲ್ಲದಕ್ಕೂ ಒಂದು ಅಂತಿಮವಾದಂಥ ನೋಡಿ. ಈಗ ಯುವಶಕ್ತಿ ಸುಮ್ಮನೆ ಕೂರಲ್ಲ. ಈಗಾಗಲೇ ಒಂದು ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಯುವಶಕ್ತಿ ಕೊಟ್ಟಿದೆ. ಅದು ಪಾರ್ಟಿ ಪಕ್ಷ ಭೇದವನ್ನು ಬಿಟ್ಟು ಯುವಕರು ಎದುರೆ ಏನಾಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಎಚ್ಚೆತ್ಕೋಬೇಕು. ಯುವಕರ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನು ಬಿಡಬೇಕು. ಇದು ಭಾಳ ಗಂಭೀರವಾದಂಥ ವಿಚಾರಗಳಿವೆಲ್ಲ. ಮುಂದೆ ನೀವು ಅವ್ರ ಕೈಯಲ್ಲಿ ಬಯಸ್ಕೊಳ್ಳೋದು ಬದಲು ನೀವೇ ಎಚ್ಚೆತ್ಕೊಂಡು ಸರಿದಾರಿಲಿ ನಡೆದ್ರೆ ಬಹುಶಃ ಅವರಿಂದ ನಿಮ್ಗೆ ಅನುಕೂಲನೂ ಕೂಡ ಆಗ್ಬೋದು ಯುವಕರಿಂದ. ಥ್ಯಾಂಕ್ ಯು ಬಾಸ್.